ಕರ್ನಾಟಕದಲ್ಲಿ ಮತ್ತೆ ಸದ್ದು ಮಾಡುತ್ತಿದ್ದ ಲವ್ ಜಿಹಾದ್, ಸಂತ್ರಸ್ತೆಯರಿಂದ ಮತಾಂಧರ ಕರಾಳ ಮುಖ ಅನಾವರಣ. ಕೇರಳ ಸ್ಟೋರಿ 2 ಸದ್ದು ಮಾಡುತ್ತಿರುವ ಹೊತ್ತಿನಲ್ಲೇ ಕಿಡಿ ಹೊತ್ತಿಸಿದ ಕರ್ನಾಟಕ ಲವ್ ಜಿಹಾದ್ ಸ್ಟೋರಿ. ಲವ್ ಜಿಹಾದ್ ಕುರಿತಾಗಿರುವ ಕೇರಳ ಸ್ಟೋರಿ 2 ಭಾರಿ ಸದ್ದು ಮಾಡ್ತಾ ಇರುವ ಈ ಹೊತ್ತಿನಲ್ಲಿ ಕರ್ನಾಟಕದಲ್ಲೂ ಲವ್ ಜಿಹಾದ್ ಕಿಡಿ ಹೊತ್ತಿಕೊಂಡಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅನೇಕ ಯುವತಿಯರು ತಮ್ಮ ಲವ್ ಜಿಹಾದ್ ಕರಾಳ ಮುಖವನ್ನು ತೆರೆದಿಟ್ಟಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಸಂತ್ರಸ್ತೆಯರು, ಪ್ರೀತಿಸುವ ನೆಪದಲ್ಲಿ ಪರಿಚಯವಾದ ಅನ್ಯ ಧರ್ಮೀಯರು ನನ್ನನ್ನ ಮದುವೆಯಾದರೆ ನೀನು ಮತಾಂತರವಾಗುವ ಅವಶ್ಯಕತೆ ಇಲ್ಲ, ಬುರ್ಖಾ ಧರಿಸುವ ಅಗತ್ಯ ಕೂಡ ಇಲ್ಲ, ನಿನ್ನನ್ನ ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಮನಸ್ಸು ಕೆಡಿಸುತ್ತಿದ್ದರು. ನಮ್ಮ ಹೆತ್ತವರನ್ನು, ನಮ್ಮ ಮನೆಯನ್ನು ನಾವೇ ದ್ವೇಷಿಸುವಂತೆ ನಮ್ಮನ್ನ ಮರಳು ಮಾಡುತ್ತಿದ್ದರು. ಆದರೆ ಅವರ ನಿಜವಾದ ವರ್ತನೆಗಳು ನಮ್ಮ ಅರಿವಿಗೆ ಬರುವಾಗ ತಡವಾಗಿತ್ತು. ಏನು ಭರವಸೆ ನೀಡಿ ಪ್ರೀತಿಸುವ ನಾಟಕ ಮಾಡಿದರೋ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದರು. ಅವರಿಗೆ ನಿಜವಾದ ಪ್ರೀತಿ, ಸಂಸಾರ ಬೇಕಿರಲಿಲ್ಲ. ಅವರಿಗೆ ನಮ್ಮನ್ನು ಮತಾಂತರ ಮಾಡುವುದು, ದೇಹ ಸುಖ ಪಡೆಯುವುದು ಮಾತ್ರ ಅವರ ಉದ್ದೇಶವಾಗಿತ್ತು. ಇದೆಲ್ಲವನ್ನು ಗ್ರಹಿಸಿ ಲವ್ ಜಿಹಾದ್ ಎಂಬ ಬಲೆಯಿಂದ ಪಾರಾಗಿ ಬಂದಿದ್ದೇವೆ ಎಂದು ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಇದೇ ವೇಳೆ ಈ ಹಿಂದೆ ಕಾಲೇಜು ಕ್ಯಾಂಪಸ್ನಲ್ಲಿ ಹತ್ಯೆಯಾದ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ ಹಿರೇಮಠ್ ಕೂಡ ಮಾತನಾಡಿ, ಲವ್ ಜಿಹಾದ್ ವ್ಯವಸ್ಥಿತವಾಗಿ ನಡೆಯುತ್ತಿದೆ. ತಮ್ಮ ಮಗಳನ್ನ ಕೊಂದವರಿಗೆ ಇಂದು ಜೈಲಿನಲ್ಲಿ ವಿವಿಐಪಿ ಆತಿಥ್ಯ ನೀಡಲಾಗ್ತಾ ಇದೆ. ನೇಹಾ ಹಿರೇಮಠ್ ಹತ್ಯೆಯಾಗಿ 2 ವರ್ಷವಾದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಆರೋಪಿ ಬೆನ್ನಿಗೆ ಅನೇಕರು ನಿಂತಿದ್ದಾರೆ. ಹೀಗಾಗಿ ಮಗಳ ಹತ್ಯೆ ಪ್ರಕರಣವನ್ನ ಎನ್ಐಎ ಇಲ್ಲವೇ ಸಿಬಿಐಗೆ ನೀಡಬೇಕು ಎಂದು ಆಗ್ರಹಿಸಿದರು. ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿ, ರಾಜ್ಯ ಮತ್ತು ದೇಶದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕಾಣೆಯಾಗ್ತಿರೋರನ್ನ ಲವ್ ಜಿಹಾದ್ಗೆ ಬಳಸಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ದೇಶದಲ್ಲಿ ಕಠಿಣ ಕಾನೂನು ಜಾರಿಗೆ ಬರಬೇಕು. ಅನೇಕ ಮುಸ್ಲಿಮರು ತಮ್ಮ ಹೆಸರು, ಧರ್ಮ ಮರೆಮಾಚಿ ಹಿಂದೂಗಳ ಹೆಸರಿನಲ್ಲಿ ಲವ್ ಜಿಹಾದ್ ಮಾಡ್ತಾರೆ. ಲವ್ ಜಿಹಾದ್ ಹಿಂದೆ ಕೇವಲ ಪ್ರೀತಿ, ಪ್ರೇಮ ಮಾತ್ರವಿಲ್ಲ, ಬದಲಾಗಿ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡುವ ಹುನ್ನಾರವಿದೆ ಎಂದು ಆರೋಪ ಮಾಡಿದ್ದಾರೆ.